ಇರ್ಬೋದು ಮನೆಯಲ್ಲಿ ನಾವು ಪಾತ್ರೆಗಳನ್ನ ಕ್ಲೀನ್ ಮಾಡೋದಕ್ಕೆ ಈ ರೀತಿ ನಾವು ಎಕ್ಸೋ ಬಾರ್ಗಳನ್ನ ಯೂಸ್ ಮಾಡ್ತೀವಿ. ಈ ರೀತಿ 10 ರುಪೀಸ್ ಬಾರ್ಗಳಿಂದ ನಾವು 1 ತಿಂಗಳವರೆಗೂ ಇದನ್ನ ಯೂಸ್ ಮಾಡ್ಬೋದು. ನಾವೇನ್ ಮಾಡ್ತೀವಿ, ಯೂಸ್ ಮಾಡಿದ ನಂತರ ಹಾಗೇನೆ ಟಬ್ಬಲ್ಲಿ ಬಿಟ್ಬಿಡೋದ್ರಿಂದ ಇದು ಪಾತ್ರೆಗಳಿಗೆ ಹಚ್ಚೋದಕ್ಕೆ ಯೂಸ್ ಮಾಡೋದಕ್ಕಿಂತ ನೆಂದೇ ಅರ್ಧ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗದೇನೆ ನೀವು ತಂದ ತಕ್ಷಣ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಒಂದು 10 ರುಪೀಸ್ ಬಾರ್ನ ನೀವು 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಹಾಗೇನೆ ಜಾಸ್ತಿ ಕಲಿಯಾಗಿರುವಂಥ ಪಾತ್ರೆಗಳನ್ನ ಈ ರೀತಿ ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಅದೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ಒಂದು ಎಕ್ಸೋ ಬಾರ್ನ ನೀಟಾಗಿ ಈ ರೀತಿ ಪೌಡರ್ ಮಾಡಿ ತಗೊಳ್ಳಿ. ಸೊ ಮಿಕ್ಸಿ ಜಾರ್ಗಾದ್ರೂ ಹಾಕೊಳ್ಬೋದು, ಇಲ್ಲಾಂದ್ರೆ ಈ ರೀತಿ ತುರ್ದು ತಗೊಂಡಿದ್ದೀನಿ. ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದರಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹಾಗೇನೆ ಒಂದು ಸ್ವಲ್ಪ ಅಡಿಗೆ ಸೋಡಾ ಸಾಲ್ಟ್ ಅನ್ನ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಲಿಕ್ವಿಡ್ ತರ ರೆಡಿ ಮಾಡ್ಕೊಂಡು ತಗೊಳ್ಳಿ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವಾ, ಒಂದು ಲಿಕ್ವಿಡ್ ರೆಡಿ ಆಗಿದೆ. ಇದನ್ನ ನೀವು ಎಷ್ಟು ಬೇಕಷ್ಟು ಪಾತ್ರೆಗಳಿಗೆ ಹಾಕೊಂಡು ನೀಟಾಗಿ ಈ ರೀತಿ ಜಸ್ಟ್ ಸ್ಕ್ರಬ್ಬರ್ ಇಲ್ದೇನೆ ಕೈಯಿಂದ ವಾಶ್ ಮಾಡ್ಕೊಂಡ್ರು ಸಿಂಕ್ ಅಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಇದಕ್ಕೆ ಸ್ಕ್ರಬ್ಬರ್ ತಂತಿ ಏನು ಅವಶ್ಯಕತೆ ಇಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಪಾತ್ರೆಗಳಂತೇಳಿ. ಸೊ ಈ ರೀತಿ ಲಿಕ್ವಿಡ್ ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು 10 ರುಪೀಸ್ ಬಾರನ್ನ 1 ತಿಂಗಳವರೆಗೂ ಯೂಸ್ ಮಾಡಬಹುದು. ಪ್ಯಾಂಟಿನ ಗುಂಡಿಗಳನ್ನ ಹಾಕೊಂಡಾಗ ಇದ್ರ ಕಾಜಿ ಅಂತ ಹೇಳ್ತೀವಲ್ವ, ಇದು ಜಾಸ್ತಿ ದೊಡ್ಡದಾಗಿದ್ರೆ ಈ ಗುಂಡಿಗಳು ಬೇಗನೆ ಓಪನ್ ಆಗ್ತಾ ಇರುತ್ತೆ. ಮಕ್ಕಳಿಗೆ ವೇರ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅವಾಗ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ವಿಡಿಯೋದಲ್ಲಿ, ಜಸ್ಟ್ ಈ ರೀತಿ ಒಂದು ರಬ್ಬರ್ನ ತಗೊಂಡು ಇದನ್ನ ಈ ರೀತಿ ಹಾಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸಿದಾಗೇನೆ ಕಾಜಿ ಒಳಗಡೆಯಿಂದ ಈ ರೀತಿ ರಬ್ಬರ್ನ ಗಂಟು ಹಾಕಿ ನಂತರ ನೀವು ಆ ಗುಂಡಿಗೆ ಹಾಕಿ ಇದನ್ನ ಗುಂಡಿನ ಹಾಕೊಳ್ಳೋದ್ರಿಂದ ಕಾಜಿ ಎಷ್ಟು ದೊಡ್ಡದಾಗಿದ್ರು ಔಟ್ಸೈಡ್ ಗುಂಡಿ ಬರೋದಿಲ್ಲ. ಸೊ ಹಾಗೇನೆ ನೀವು ನೀಟಾಗಿ ವೇರ್ ಮಾಡ್ಬೋದು. ಮಕ್ಕಳಿಗೆ ಒಂದೊಂದ್ಸರಿ ಡ್ರೆಸ್ಗಳು ತಂದಾಗ ಲೂಸ್ ಆಗ್ತಾ ಇರುತ್ತಲ್ವಾ, ಸೊ ಅವಾಗೂ ಕೂಡ ಈ ರೀತಿ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಹಾಗೇನೆ ಜಿಪ್ ಕೂಡ ಕೆಳಗಡೆ ರಿಮೂವ್ ಆಗ್ತಾ ಇರುತ್ತೆ. ಸೊ ಅವಾಗ ನೀವು ಈ ಜಿಪ್ಗೆ ರಬ್ಬರ್ನ ಹಾಕಿ ಈ ರೀತಿ ನೀವು ಗುಂಡಿಗೆ ಹಾಕೊಳ್ಳೋದ್ರಿಂದ ಜಿಪ್ ಕೂಡ ಓಪನ್ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡ್ತಾ ಇರ್ಬೋದು. ಟ್ರಾವೆಲ್ ಮಾಡುವಾಗ ಈ ರೀತಿ ಟವಲ್ಸ್ ಗಳನ್ನ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಸೊ ಬ್ಯಾಗ್ ಅಲ್ಲಿ ಕಡಿಮೆ ಪ್ಲೇಸ್ ಅಲ್ಲಿ ನಾವು ಹೇಗೆ ಇಟ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರ ನಾವು 2 ಟವಲ್ ಗಳನ್ನ ಹೇಗೆ ಫೋಲ್ಡ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಒಂದ್ರ ಮೇಲ್ಗಡೆ ಒಂದು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೇನೆ ಹಾಕಿ ನಂತರ ಈ ರೀತಿ ನೀವು 2 ಕಡೆನೂ ಫೋಲ್ಡ್ ಮಾಡಿ ಇದ್ರ ಒಳಗಡೆ ಇದನ್ನ ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಇದು ಫೋಲ್ಡ್ ನೀಟಾಗಿ ಆಗುತ್ತೆ. ಹಾಗೇನೆ ಇದು ನೀವು ರಿಮೂವ್ ಮಾಡೋವರೆಗೂ ರಿಮೂವ್ ಆಗಲ್ಲ. ಹಾಗೇನೆ ಕಡಿಮೆ ಪ್ಲೇಸ್ ಅಲ್ಲಿ ನೀವು ಜಾಸ್ತಿ ಟವಲ್ ಗಳನ್ನ ಕ್ಯಾರಿ ಮಾಡಬಹುದು. ಹಾಗೇನೆ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದರಲ್ಲಿ ನೀವು ಈ ರೀತಿ ಕೋಲ್ಗೇಟ್ ಬ್ರಷ್ ಹಾಗೇನೆ ಫೇಸ್ ಕ್ರೀಮ್ ಗಳನ್ನ ಇದರಲ್ಲಿನೇ ಇಟ್ಕೊಂಡು ಕ್ಯಾರಿ ಮಾಡಬಹುದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಒಳಗಡೆ ಇರುವಂತ ದಾರ ರಿಮೂವ್ ಆದ್ರೆ ಇದನ್ನ ಸೇರಿಸ್ಕೊಳ್ಳೋದಕ್ಕೆ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ. ನಾವು ಪಿನ್ ಸಹಾಯದಿಂದ ಸೇರಿಸ್ಕೊಳ್ತೀವಿ, ಬಟ್ ಆದ್ರೆ ಪಿನ್ ಸೆಂಟ್ರಲ್ಲಿ ಓಪನ್ ಆಗಿಬಿಟ್ರೆ ಮತ್ತೆ ಫಸ್ಟ್ ಇಂದ ಇದನ್ನ ಮತ್ತೆ ಸೇರಿಸ್ಕೊಳ್ಬೇಕು. ಸೊ ಹಾಗೆ ಮಾಡ್ತೇನೆ. ಈ ರೀತಿ ಜಸ್ಟ್ ಒಂದು ಪೆನ್ನಿನಿಂದ ನೀವು ಈ ಒಂದು ದಾರನ ಸೇರಿಸ್ಕೊಳ್ಬಹುದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ವಿಡಿಯೋದಲ್ಲಿ ತೋರಿಸಿದಾಗೇನೆ ಪೆನ್ ಒಳಗಡೆ ದಾರನ ಇಟ್ಟು ಕ್ಯಾಪ್ ಅನ್ನ ನೀಟಾಗಿ ಕ್ಲೋಸ್ ಮಾಡಿ ಜಸ್ಟ್ ಈ ರೀತಿ 2 ಟೈಮ್ ಇದನ್ನ ಎಳೆದ್ರೆ ಸಾಕು, ಫೋಲ್ಡ್ ಮಾಡಿ ನೀಟಾಗಿ ದಾರ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಈ ಒಂದು ಪೆಟಿಕೋಟ್ ಒಳಗಡೆ ದಾರ ಸೇರ್ಕೊಂಡಿದೆ ಅಂತೇಳಿ. ಸೊ ನಾರ್ಮಲ್ ಆಗಿ ನೀವು ಪಿನ್ನಿನ ಸಹಾಯದಿಂದ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಪೆನ್ಗಳನ್ನ ನೀವು ಯೂಸ್ ಮಾಡ್ಕೊಂಡ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಸೊ ಈ ರೀತಿ ನೀವು ಕ್ಯಾಪ್ ಒಳಗಡೆ ಜಸ್ಟ್ ದಾರನ ಇಟ್ಟು ಎಳ್ಕೊಳ್ಳೋದ್ರಿಂದ ನೀಟಾಗಿ ದಾರ ಸೇರ್ಕೊಳ್ಳುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಹಣ್ಣನ್ನ ಈ ರೀತಿ ಕೊಬ್ಬರಿ ತುರಿಯೋ ಮಣೆ ಮೇಲೆ ಇಡೋದ್ರಿಂದ ನೀವು ತುಂಬಾ ಟೈಮ್ ಹಾಗೂ ಕರೆಂಟ್ ಬಿಲ್ ಅನ್ನು ಕೂಡ ಉಳಿಸಬಹುದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವಾ, ಏನಾದ್ರೂ ಸ್ನಾಕ್ಸ್ ಅಥವಾ ಕರಿನ ಮಾಡ್ಕೊಳ್ಬೇಕಾದ್ರೆ 1-2 ಟೊಮೆಟೊದ ಪ್ಯೂರಿ ಬೇಕಾಗಿರುತ್ತೆ. ಸೊ ಅವಾಗ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬೇಕಂದ್ರೆ ಒಂದೊಂದ್ಸರಿ ಕರೆಂಟ್ ಇರೋದಿಲ್ಲ. ಹಾಗೇನೆ ಮಿಕ್ಸಿ ಜಾರ್ಗೆ ಹಾಕಿದ್ರು ಮತ್ತೆ ಮಿಕ್ಸಿ ಜಾರ್ ವಾಶ್ ಮಾಡ್ಕೊಳ್ಳೋದು ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ. ಸೊ ಅವಾಗ ನೀವು ಜಸ್ಟ್ ಈ ರೀತಿ ಟೊಮೆಟೊನ ಕಟ್ ಮಾಡ್ಕೊಂಡು ಈ ರೀತಿ ಕೊಬ್ಬರಿ ತುರಿಯೋ ಮಣೆ ಮೇಲೆ ಈ ರೀತಿ ನೀವು ಜಸ್ಟ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು, ನೀಟಾಗಿ ಎಲ್ಲಾನು ಪ್ಯೂರಿ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಪ್ಯೂರಿ ರೆಡಿ ಆಗಿದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ರೀತಿ ನಾವು ಆಯಿಲ್ ಪಾಕೆಟ್ ಗಳನ್ನ ತಂದ ತಕ್ಷಣ ಇದನ್ನ ಆಯಿಲ್ ನಾವು ಒಂದು ಬಾಕ್ಸ್ಗೆ ಹಾಕೊಂಡು ಆಯಿಲ್ ಪಾಕೆಟ್ ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಇದನ್ನ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಬಟಾಣಿ ಕಾಳನ್ನ ನಾವು ಬಿಡಿಸ್ಕೊಂಡು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಮಾಮೂಲಿಯಾಗಿ ಒಂದು ಕವರ್ ಅಲ್ಲಿ ಹಾಕೊಂಡು ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಆಯಿಲ್ ಕವರ್ ಅಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಈ ಒಂದು ಬಟಾಣಿ ಒಂದು 15 ಡೇಸ್ಗಿಂತ ಜಾಸ್ತಿ ಇಟ್ರು ಹಾಳಾಗೋದಿಲ್ಲ. ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿ ಟಿಪ್ಸ್ ಅನ್ನ ತಿಳಿಸಿ ಅಂತ. ಸೊ ಈ ರೀತಿ ನೀವು ಹಾಲಿನಲ್ಲಿ ಜಸ್ಟ್ ಫೇರ್ ಅಂಡ್ ಲವ್ಲಿನ ಆಡ್ ಮಾಡಿ ಹಚ್ಚೋದ್ರಿಂದ ನೀವು ಈಸಿ ಡಲ್ ಆಗಿರುವಂತಹ ಫೇಸ್ ಸ್ಕಿನ್ ಅನ್ನ ಬ್ರೈಟ್ ಮಾಡ್ಕೊಳ್ಬಹುದು. ಸೊ ನೀವು ಸಡನ್ ಆಗಿ ಎಲ್ಲಾದ್ರೂ ಫಂಕ್ಷನ್ ಪಾರ್ಟಿಗೆ ಹೋಗ್ಬೇಕಂದ್ರೆ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಹೇಗ್ ಮಾಡೋದಂತ ನೋಡೋಣ ಬನ್ನಿ.
ಮೊದಲೇದಾಗಿ ನೋಡ್ತಾ ಇರ್ಬೋದು ಫೇಸ್ಗೆ ಅಪ್ಲೈ ಮಾಡುವಂಥ ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಫೇಸ್ ಬ್ಲ್ಯಾಕ್ ಆಗಿದೆ, ಸನ್ ಟ್ಯಾನ್ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಅರಿಶಿಣನ ಜಾಸ್ತಿ ಸೇರಿಸ್ಕೊಳ್ಬೋದು. ಸೊ ನಂತರ ಇದಕ್ಕೆ ಒಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿನ ಆ್ಯಡ್ ಮಾಡಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕೆನೆ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಹಸಿ ಹಾಲು ಹಾಕಿದರೆ ಇನ್ನೂ ವರ್ಕ್ ಆಗುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಹಾಲನ್ನು ಹಾಕಿ ನೀಟಾಗಿ ಈ ಒಂದು ಕ್ರೀಮನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿರುವಂತಹ ಈ ಒಂದು ಕ್ರೀಮ್ನ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ ಇದೆ ಅಲ್ವಾ, ಅಲ್ಲೆಲ್ಲಿ ಈ ರೀತಿ ನೀವು ನೀಟಾಗಿ ಇದನ್ನು ಮಸಾಜ್ ಮಾಡ್ಕೊಳ್ತಾ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ನೀವು ಫಂಕ್ಷನ್ ಪಾರ್ಟಿಗಳಿಗೆ ಎಷ್ಟು ರೆಡಿಯಾಗಿ ಹೋದ್ರೂ ನಿಮ್ಮ ಫೇಸ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆ ನೀವು ತುಂಬಾ ಅಟ್ರಾಕ್ಟ್ ಆಗಿ ಕಾಣ್ತೀರಾ. ಸೊ ಹಾಗಾಗಿ ನೀವು ಈ ರೀತಿ ಡಲ್ ಆಗಿರುವಂತಹ ಹಾಗೆಯೇ ಡಾರ್ಕ್ ಸರ್ಕಲ್ ಇರುವಂಥ ಫೇಸ್ಗೆ ಈ ರೀತಿ ಒಂದು ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮಗೇನೆ ಒಂದೊಳ್ಳೆ ರಿಸಲ್ಟ್